ನಮಸ್ಕಾರ ಕರ್ನಾಟಕ. ನಮ್ಮ ನಿಮ್ಮೆಲ್ಲರ ಚಿಗವ್ವ ಜಾನ್ವಿ ಈಗ JDS ಸೇರ್ಪಡೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ದೊಡ್ಡವ ಆಗಿರುವಂಥ ಅಶ್ವಿನಿ ಗೌಡ ಯಾವ ಕಡೆ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಈ ಸ್ಟಾರ್ಗಳದ್ದು ಒಂದು ವಾರ ನಡೆಯಕತ್ತಿ ಬಿಟ್ಟತಿ. ಏನು ವಾರಪ್ಪ ಅಂತಂತಂದ್ರೆ, ವಾರ ಅಂದ್ರೆ ಹಂಗಂತಲ್ಲ ಹಿಂಗಂತಲ್ಲ. ವಾರ ಅಂದ್ರೆ ನಮ್ಮ ಕಡೆ ಎಲ್ಲದಕ್ಕೂ ವಾರ ಅಂತ ಕರಿತೀವಿ. ಈಗ ದೋಸ್ತು ಏನರ ಕಾಮಿಡಿ ಮಾಡಕತ್ತೀನಿ ಅದಕ್ಕೂ ಒಂದು ವಾರ ಅಂತ ಕರಿತಿರ್ತೀವಿ. ವಾರಪ್ಪ ಅಂತಂತಂದ್ರೆ ವಾರ ಬೇರೆ ವಾರ ಬೇರೆ. ಮತ್ತೆ ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ, ನಿಮ್ಮಷ್ಟು ಬುದ್ಧಿವಂತ ನಾ ಇಲ್ಲ. ಈಗ ವಿಷಯಕ್ಕೆ ಬರಮ್ಮ. ಜಾನ್ವಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಆಕೆ ಏನಿಲ್ಲಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಮೇಕಪ್ ಮಾಡ್ಕೊಂಡು ಚಂದ ಡ್ರೆಸ್ ಮಾಡ್ಕೋತಿದ್ಲ. ಅದು ಬಿಟ್ಟರೆ ಮತ್ತಂತ ನಾ ಏನೋ ನೋಡೇ ಇಲ್ಲ. ಮತ್ತು ದೊಡ್ಡವನ ಜೊತೆ ಸೇರಿ ಅವಾಗವಾಗ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಿದ್ಲ. ಆ ಕಾಮಿಡಿ ಕೂಡ ವರ್ಕೌಟ್ ಆಗಲಿಲ್ಲ. ಮತ್ತು ಆಮೇಲೆ ಸ್ಕೀಮ್ ಆಗ್ತಿದ್ಲು, ಗೌರ್ಮೆಂಟ್ ಸ್ಕೀಮ್ ಅಂದರೆ ಬಿಗ್ ಬಾಸ್ ಗೆಲ್ಲುವಂಥ ಸ್ಕೀಮ್ ಏನಿರ್ತಾವಲ್ಲ ಅದನ್ನೆಲ್ಲ ಸ್ಕೀಮ್ ಆಗ್ತಿದ್ಲು. ಅವು ಕೂಡ ವರ್ಕ್ ಆಗಲಿಲ್ಲ. ಮತ್ತು ಏನೋ ಮಾಡೋಕ್ಕೆ ಹೋಗಂಗಿಲ್ಲ. ಆ್ಯಕ್ಚುಲಿ ಆಕೆಗೆ ಮಾತೇ ಬಂಡವಾಳ ಆಗಿರ್ಬೇಕು. ಯಾಕಪ್ಪ ಅಂದ್ರೆ ಆಕೆ ನಿರೂಪಕಿ ಆಗಿದ್ಲು, ನ್ಯೂಸ್ ಆ್ಯಂಕರ್ ಆಕೆ. ಸೊ ಕನ್ನಡದ ಒಂದು ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಆ್ಯಂಕರ್ ಆಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ವ್ಯಕ್ತಿ ಆಕೆ. ಆದರೂ ಕೂಡ ಆಕೆ ದೊಡ್ಡ ಇದಾಗಬೇಕಾಗಿತ್ತು ಅದರೊಳಗೆ. ಬಟ್ ಅಲ್ಲೂ ಕೂಡ ನಡೀಲಿಲ್ಲ. ಒಟ್ಟು ಗಿಲ್ಲಿ ಆರ್ಭಟದ ಮುಂದೆ ಇವರೆಲ್ಲ ರಣಾರ್ಭಟದೊಳಗೆ ಬಿದ್ದು ಒದ್ದಾಡಿ ಹೊರಗೆ ಹೋಗಿಬಿಟ್ರು. ಅತ್ತಾಗ ಅದ್ರಾಗ ಚಿಗವಂತೂ ಅರ್ಧಕ್ಕೆ ಹೋಗಿಬಿಟ್ಲು ಅವಲೇ. ಸೊ ಹಂಗಾಗಿ ಆಕೆ ಹೊರಗಡೆ ಬಂದ ಮೇಲೆ ಒಂದಷ್ಟು ಕಾಂಟ್ರವರ್ಸಿ ತೊಗೊಂಡ್ರು. ಅಂದ್ರೆ ಗಿಲ್ಲಿ ಕಮ್ಯುನಿಟಿ ಬಗ್ಗೆ ಫೇಮಸ್ ಆದ. ಅದ ನಂತರ ಕಮ್ಯುನಿಟಿ ಭಾಳ ಸಪೋರ್ಟ್ ಮಾಡ್ತಿ, ಜಾತಿ ಸಪೋರ್ಟ್ ಮಾಡ್ತು. ಹಂಗಾಗಿ ಗಿಲ್ಲಿ ಗೆದ್ದ, ಇಲ್ಲಪ್ಪನ ಗಿಲ್ಲಿ ಗೆದ್ದಿದ್ದಿಲ್ಲ, ಹಂಗಾತಿ ತಿಂಗಾತಿ ಪಿಂಗಾತಿ ಪುಸುಗಾತಿ ಅಂತ ಭಾಳ ಹೇಳಿಬಿಟ್ಲು. ಸೊ ಅದಾದ ನಂತರ ದೊಡ್ಡವ ಈಕಿನ ಜೊತೆಗೆ ಭಾಳ ಆತ್ಮೀಯದ ಸಂಬಂಧ ಇರುವಂತಹ ದೊಡ್ಡವ ಕೂಡ ಏನು ಮಾಡಿಲ್ಲ. ಆಕೆ ಕೂಡ ಬಂದ ಮೇಲೆ ಲುಂಗಿ ಹಾಕ್ಕೊಂಡು ಗೆದ್ದ, ಬನೀನ್ ಹಾಕ್ಕೊಂಡು ಗೆದ್ದ, ಚಡ್ಡಿ ಹಾಕ್ಕೊಂಡು ಗೆದ್ದ. ಏನೋ ಆಕಿಗೆ ಒಂದು ತಿಳಿದದ್ದು ಆಕಿಗೆ ಒಂದು. ಒಟ್ಟು ಇವರಿಬ್ಬರು ಮೈಂಡ್ ಸೆಟ್ ಹೆಂಗಿದ್ವಪ್ಪ ಅಂತಂದ್ರೆ, ಒಟ್ಟು ಇವಾಗ ಗಿಲ್ಲಿ ಗೆಲ್ಲಬಾರದು, ಇವಾಗ ಗೆದ್ರೆ ನಮಗೆ ಅವಮಾನ ಆಕೈತಿ. ಯಾಕಪ್ಪ ಅಂದ್ರೆ ಇವ ನಮ್ಮನ್ನು ಹೀಯಾಳಿಸ್ಕೊಂತ ಗೆದ್ದಾನ. ನಾವು ನೋಡ್ರಿ ಎಲ್ಲರಿಗೂ ಒಳ್ಳೆಯವರಾಗಿ ಗೆದ್ದೀವಿ, ನಮ್ಮನ್ನು ಗೆದಿಸ್ಲಿಲ್ಲ ಅಂತಕ್ಕಂಥ ವಿಚಾರದೊಳಗೆ. ಮತ್ತು ಎಲ್ಲರಿಗೂ ಸರ್ವೇ ಸಾಮಾನ್ಯ ಕೋಪ ಬಂದಾಗ ಮತ್ತು ಕುಯ್ ಅಂದಾಗ ಅವೆಲ್ಲ ಕಿರಿಕಿರಿ ಇರೋದ. ಸೊ ಅವೆಲ್ಲ ಬೆಟ್ಟ ಹಾಕ್ಬಿಡಮ್ಮ. ಈಗ ಸದ್ಯ JDS ಸೇರ್ಪಡೆ ಆಗ್ಯಾಳ. ಆ JDS ಸೇರ್ಪಡೆಯಲ್ಲಿ HD ಕುಮಾರಸ್ವಾಮಿ ಅವರು ಅಂದರೆ JDS ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ HD ದೇವೇಗೌಡರ ಮಾನ್ಯ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಹುದ್ದೆಯನ್ನು ಸ್ವೀಕರಿಸಿದಂತಹ ನಮ್ಮ ನಿಮ್ಮೆಲ್ಲರ JDS ಕನ್ನಡ ಮಣ್ಣಿನವರಾಗಿ ನಮ್ಮ ನಿಮ್ಮೆಲ್ಲರನ್ನಾಕೈತಿ. ನೀವು ಕಾಂಗ್ರೆಸ್ಸರಾಗಿರ್ಬೋದು, BJP ಆಗಿರ್ಬೋದು, ನಮ್ಮವ್ರು ಅಂದ ಬಳಿಕ ನಮ್ಮವ್ರು ಅಷ್ಟೇ. ಸೊ ಅವ್ರು ಹಿಂಗಂತ ಇವ್ರು ಹಿಂಗಂತ ನಮಗೆ ಕುಯ್ಯಕ್ಕೆ ಬರೋಂಗಿಲ್ಲ. ನಮ್ದು ಏನು ನೇರ ಮಾತು ಅಷ್ಟೇ. ಕೇಳೋರಿಗೆ ಕಾರ್ ಅನ್ನಿಸ್ತಿರ್ಬೋದು, ಮತ್ತು ಮಾತ್ರ ನೇರನೇ ಇರ್ತಾವೆ ನಾವು. ಸೊ ಹಂಗಾಗಿ JDS ಪಕ್ಷಕ್ಕೆ ಸೇರ್ಪಡೆ ಆಗಿ ಆ ಒಂದು JDS ಪಕ್ಷ ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಈಕೆ ಬಿಗ್ ಬಾಸ್ ಮುಗಿದ ಮೇಲೆ ಒಂದು ಸ್ವಲ್ಪ ಹೆಸರು ಮಾಡಿದ್ಲು ಹೊರಗೆ ಬಂದ ಮೇಲೆ. ಅದು ಕಾಂಟ್ರವರ್ಸಿ ವಿಷಯ ಆಗಿರ್ಬೋದು. ಯಾವುದ್ರ ಒಟ್ಟು ಎಂತೆಂಥರ ಬೆಳೆಯಕೈತಾರಂತ ಇವಾಗ, ಅದರಲ್ಲಿ ಯಾಕೆ ಬೇಕಾಗೈತಿ. ಈಕೆ ಬಿಗ್ ಬಾಸ್ ಜಾನ್ವಿ ಕೂಡ ಹೊರಗೆ ಬಂದ ಮೇಲೆ ಒಂದಷ್ಟು ಸಹಾಯವನ್ನು ಮಾಡುವಂತಹ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಅಕೌಂಟ್ನೊಳಗೆ ಹಾಕಿದ್ಲು. ಅಲ್ಲಿ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕಮ್ಮಿ ಆದಲು, ಒಳ್ಳೇದು ಮಾಡಾಕತ್ತಾಳ ಬಾ ಅಂತಂತ ಎಲ್ಲರೂ ಕೂಡ ವಿಚಾರ ಮಾಡಾಕತ್ತಿದ್ರು. ಆಗಲಿ ಶುಭವಾಗಲಿ, ಪಾಪ ಏನೋ ಮಾಡಾಕತ್ತಾಳಂತ ನಾವು ಕೂಡ ಸಪೋರ್ಟ್ ಮಾಡಿದ್ವಿ. ಅಂದ್ರೆ ಚಿಗವ ಅಂತ ಜಾಸ್ತಿ ನಾ ಕರೆದಿದ್ದಕ್ಕಿ. ದೊಡ್ಡವ ಚಿಗವ ಯಾವಾಗ ಈ ಗಿಲ್ಲಿ ಹಾಡು ಆಡ್ತಾನೆ, ಆ ಕಡೆ ಇರೋಳು ದೊಡ್ಡವ, ಈ ಕಡೆ ಇರೋಳು ಚಿಗವ ಅಂತ ಯಾವಾಗ ಹಾಡು ಆಡಿಬಿಡ್ತಾನೆ, ಆವಾಗಲಿಂದ ಚಿಗವ ದೊಡ್ಡವ ಅಂತಲೇ ಹೆಸರು ಇಟ್ಟುಬಿಟ್ಟಿವಿ ನಾವು ಕೂಡ. ಸೊ ಹಂಗಾಗಿ ಆಕೆ ಚಿಗವ ಅಂತ ಕರಿತಿದ್ವಿ. ಆಕೆ ಒಂದಷ್ಟು ಸೋಷಿಯಲ್ ಮೀಡ್ಯಾದಾಗ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ಲು. ಆ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಜೊತೆಗೇ ಒಂದಷ್ಟು ಸಹಾಯವನ್ನು ಮಾಡ್ತಿದ್ಲು ಹಳ್ಳಿ ಜನಕ್ಕೆ ಅಥವಾ ಬಡ ಕುಟುಂಬಕ್ಕೂ ಒಂದಷ್ಟು ಸಹಾಯ ಮಾಡ್ತಿದ್ಲು. ಸೊ ಆ ವಿಡಿಯೋಗಳಲ್ಲಿ ನೋಡಿ ನಮಗೂ ತುಂಬ ಖುಷಿ ಆಗ್ತಿತ್ತು. ಆದರೆ ಈಕೆ ಹಿಂಗೆ ರಾಜಕೀಯಕ್ಕೆ ಬರ್ತಾಳನ್ನೋ ನಮ್ಗೆ ಗೊತ್ತಿದ್ದಿಲ್ಲ. ನಾನು ಅನ್ಕೊಂಡಿನಿ ಎಷ್ಟೋ ಸಿನಿಮಾ ನಟರು ಹೀರೋಗಳು ಒಂದು 2-3 ಸಿನಿಮಾ ಮಾಡಿಬಿಡ್ತಾವೆ, 2 ಪಾಸಾಗಿ ಅವನು ನಡಿ ಆತಾಗಿ. ಈಗ ಉದಾಹರಣೆಗೆ ನಮ್ಮ ಇವರು ತೊಗೊಳ್ರಿ, ಮಧು ಬಂಗಾರಪ್ಪ, ಆತ ಕೂಡ ಸಿನಿಮಾ ನಟನೇ. BC ಪಾಟೀಲ, ಆತ ಕೂಡ ಸಿನಿಮಾ ನಟನೇ. ಅದಾದ ನಂತರ ಇನ್ನೊಬ್ರು ಯಾರಪ್ಪ, ಯೋಗೇಶ್ವರ್, ಆತ ಕೂಡ ಸಿನಿಮಾ ನಟನೇ. ಆದರೆ ಇವರೆಲ್ಲ ಸಿನಿಮಾ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು ಭಾಳ ಜನ ಬಂದಾರೆ. ನೀವು ಈಗಾಗಲೇ ತಮಿಳ್ನಾಡೊಳಗೆ TVK ವಿಜಯ್ ಅವರು ಕೂಡ ಸಿನಿಮಾ ನಟದ್ರು. ಅಲ್ಲಿ ತಮಿಳ್ನಾಡೊಳಗೆ ಸಿನಿಮಾ ನಟರು ದೊಡ್ಡ ಸ್ಟಾರ್ ಆಗಿ ಆಮೇಲೆ ಹೆಸರು ಮಾಡಿಕೊಂಡು ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಆಗೋದು ಭಾಳ ಕಾಮನ್ ಆಗಿಬಿಡುತ್ತೆ. ಕರ್ನಾಟಕದೊಳಗೆ ಅಷ್ಟಿಲ್ಲ, ಆಗ್ಬೋದು MP ಅಥವಾ ಮಿನಿಸ್ಟ್ರು. ಸೊ ಚಿಗವಿ ಏನು ಹಾಕೊಳ್ಳೋ ಗೊತ್ತಿಲ್ಲ, ಮುಂದೆ ಟಿಕೆಟರ ಸಿಗ್ತೈತಿಲ್ಲ ಗೊತ್ತಿಲ್ಲ. ಆಕೆ ಏನು ತಿಳ್ಕೊಂಡಾಳೆ, GBA ಗ್ರೇಟ್ ಬೆಂಗಳೂರು ಅಂತ ಐತಲ್ಲ, ಅದರೊಳಗೆ ಏನಪ್ಪ BBMP. ಈಗ ನಿಮಗೆಲ್ಲರಿಗೂ ಗೊತ್ತಿರುವಂಗೆ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಳಗೆ ಆಕೆಗೆ ಏನಾರ ಒಂದು ಸದಸ್ಯತ್ವ ಸ್ಥಾನ ಸಿಗ್ತೈತೇನೆ. ಯಾಕಪ್ಪ ಹಿಂಗೆ ಮಾಡ್ಕೊತವ್ರು ನಾ ಮೆತ್ತಗೆ ಹಾಕಿನ ರೊಕ್ಕಿಲ್ಲ ನನ್ನ ಬಳಿ, ಈಗ ಮಾಡಕ್ಕೆ ಕುಂತೀನಿ, ಮಾಡೋದು ಬಿಟ್ಟನೆ ಈಕೆ ಬಿಟ್ಟು ಲೋಡ್ ಅಂತಾರೆ. ನೀವು ಮುಂದುವರ್ಸ್ಬೇಕಪ್ಪ ಮತ್ತು ಏನರ ಇನ್ಕಮ್ ಬೇಕಲ್ಲ. ಈಗ ಎಲ್ಲಿ ನ್ಯೂಸ್ ಆ್ಯಂಕರ್ ಕೆಲಸ ಇಲ್ಲ. ಈಗ ಬಿಗ್ ಬಾಸ್ ಅಂತೂ ಒಳ್ಳೆ ಸ್ಟಾರ್ಟ್ ಆಗಂಗಿಲ್ಲ, ಒಳ್ಳೆ ಸ್ಟಾರ್ಟ್ ಆದ್ರೆ ಈಗಿನ ಕರ್ಕೊಳಂಗಿಲ್ಲ.
ಸೊ ಹಂಗಾಗಿ ಈಗ ಆಕೆ ರಾಜಕೀಯ ಸೇರ್ಪಡೆ ಮಾಡ್ಕೊಂಡು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ JDS ಪಕ್ಷವನ್ನು ಯಾಕೆ ಸೇರ್ಪಡೆ ಆಗಲ್ಲ ಅಂತಕ್ಕಂಥದ್ದೇ ಬಹುದೊಡ್ಡ ಚರ್ಚೆ. ಬಹುದೊಡ್ಡ ಚರ್ಚೆ ಅಂದ್ರಲ್ಲ, ನನ್ನ ವಿಚಾರದೊಳಗೆ ಚರ್ಚೆ ಐತಪ್ಪ ಅಂತ ಹೇಳಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಅಣ್ಣವರು. ಗೋಪಿ ಅಂತಕ್ಕಂಥವ್ರು ಅಣ್ಣವರು JDS ಸೇರ್ಪಡೆ ಆಗಲ್ಲ ಅಣ್ಣ ಅಂತಂತಂದು. ಸೊ ಹಂಗಾಗಿ ವಿಡಿಯೋ ಮಾಡ್ಬೇಕಂತ ವಿಚಾರ ಮಾಡಿದೆ. ಇರಲಿ, ಈಗ ಕಾಂಗ್ರೆಸ್ ಸೇರ್ಕೊಂಡ್ರೆ BJP ಅವರು ವಿರೋಧ ಮಾಡ್ತಾರೆ, BJP ಸೇರ್ಕೊಂಡ್ರೆ ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾರೆ. ಸೊ ಹಂಗಾಗಿ ಎರಡರ ಮಧ್ಯದಲ್ಲಿರ್ತಕ್ಕಂಥ ನಮ್ಮ JDS ಪ್ರಾದೇಶಿಕ ಪಕ್ಷವನ್ನು ಸೇರ್ಪಡೆ ಮಾಡ್ಕೊಂಬಿಡಮ್ಮ, ಏನಾರ ಒಂದೆರಡು ಸಿಗ್ಬೋದು. ಯಾರ ನನ್ನ ಮೇಲೆ ಎಗಿರಿ ಆಡಿದ್ರೆ ಕುಮಾರಣ್ಣವ್ರನ್ನ ಬಿಟ್ಟು ಕಸಿ ಒಂದು ಸ್ವಲ್ಪ ಕಿರಿಕಿರಿ ಮಾಡೋಣ ಅಂತಕ್ಕಂಥ ಧೈರ್ಯದೊಳಗೆ ಮಾತಾಡಿದ್ಲು ಅಥವಾ ಧೈರ್ಯ ಮಾಡಿದ್ಲು ಗೊತ್ತಿಲ್ಲ. ಒಟ್ಟಾರೆಯಾಗಿ JDS ಸೇರ್ಪಡೆ ಆಗ್ಯಾಳ. ಶುಭವಾಗಲಿ. MLA ಆಗಿ MP ಆಗಿ ಏನಾರ ಆಗಿ ಒಟ್ಟು ಒಳ್ಳೇದು ಮಾತಾಡು, ಒಳ್ಳೆಯ ಕೆಲಸವನ್ನು ಮಾಡು. ಅವು ಇನ್ನೊಬ್ಬರು ಕಾಂಟ್ರವರ್ಸಿ ವಿಚಾರಗಳನ್ನು ಮಂದಿ ಕಮೆಂಟ್ ಹಾಕಿದ್ದನ್ನು ದೊಡ್ಡ ಮಟ್ಟಿಗೆ ಚರ್ಚೆ ಮಾಡೋಕೆ ಹೋಗ್ಬೇಡ. ಖುಷಿಯಾಗಿರೋ, ಚಲೋ ಆಗಿರೋ. ರಾಜಕೀಯ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಲೆಯಂಗಿಲ್ಲ. ನೀನು ಆದ್ರೆ ನಮ್ಗೆ ಇಷ್ಟು ರಾಜಕೀಯಕ್ಕೆ ಬರ್ತೀಯ ಅಂಬುದು ನಮ್ಗೆ ಆಗಲೇ ಒಂದು ಸ್ವಲ್ಪ ಡೌಟ್ ಇತ್ತು. ಯಾಕಪ್ಪ, ನೀ ಯಾವಾಗ ಒಳ್ಳೆ ಕೆಲಸ ಮಾಡೋಕೆ ನಿನ್ನ ಮನಸ್ಥಿತಿ ನಾವು ಬಿಗ್ ಬಾಸ್ ಒಳಗೆ ನೋಡಿದ್ವಿ. ಆ ಮನಸ್ಥಿತಿ ನಿಂದಲ್ಲ. ಬಟ್ ಇಲ್ಲಿ ನೀನು ಸಹಾಯ ಮಾಡಿದ್ದು ನೋಡಿದ ತಕ್ಷಣ ನಮಗೆ ಡೌಟ್ ಬಂತು. ಆದರೂ ಕೂಡ ಆ ರೇಂಜಿಗೇನು ಡೌಟ್ ಬರಲಿಲ್ಲ. ಇರಬಹುದು, ಇರಲಿ ಅಂತಕ್ಕಂಥ ವಿಚಾರದೊಳಗೆ JDS ಪಕ್ಷವನ್ನು ಸೇರ್ಕೊಂಡು ಇರಲಿ, ಶುಭವಾಗಲಿ. ಅದ್ರಂಗೆ ನಿಮ್ಮ ದೋಸ್ತಿ ಏನದಾಳಲ್ಲ ಇವಾಗ, ಯಾರಪ್ಪ ಅಂತ ನಮ್ಮ ದೊಡವ ಆಕಿ ನೋಡ್ದಂಗೆಲ್ಲ ನಮ್ಮ ದೊಡವ ನೆನಪಕ್ಕಳ. ಸೊ ಹಂಗಾಗಿ ದೊಡವ ಅಂತ ನಾನು ಕರಿತಿರ್ತೀನಿ. ನಮ್ಮ ದೊಡವ ಈ ವಿಡಿಯೋ ಏನಾರು ನೋಡಿದ್ರೆ ನನ್ನ ಹೆಸರು ತೊಗೊಂಡಿದ್ದೆ ಅಂತ ಕಾಲ್ ಮಾರು ತೊಗೊಂತಾಳೆ. ಯಾಕಪ್ಪ ಸೇಮ್ ಹಂಗಾದ್ರೆ ಸ್ವಲ್ಪ ನೋಡಕ್ಕೆ ಇರಲಿ. ಆಕೆಯನ್ನು ಕೂಡ ಯಾವ್ದಾರು ಒಂದು ಪಕ್ಷಕ್ಕೆ ಆಹ್ವಾನ ಮಾಡ್ಕೊಂಬಿಡು. ಯಾಕಪ್ಪ ಪಬ್ಲಿಸಿಟಿ ಹೋಗೋದ್ರೆ ಇನ್ನೊಂದು ಬಿಗ್ ಬಾಸ್ ಮುಗಿತಪ್ಪ, ನಿಮ್ಮನ್ನ ಯಾರು ಕೇಳಾರಂಗಿಲ್ಲ. ಕರೆನಾ, ಗಿಲ್ಲಿ ಕಾವ್ಯನ ಬಿಟ್ರೆ ಮತ್ತು ಉಳ್ದವ್ರನ್ನ ಯಾರನ್ನೂ ಕೇರ್ ಮಾಡೋಂಗಿಲ್ಲ ಜನ. ಸೊ ಅಷ್ಟರ ಮಟ್ಟಿಗೆ ಮರ್ತು ಬಿಡ್ತಾರೆ ನೋಡ್ರಿ. ಈಗಲೇ ವಿಚಾರ ಮಾಡಿರಿ, ಮುಂದೆ ಏನು ಮಾಡಾಕಂತೀರಿ ನೋಡಿರಿ. ಆ ಕನ್ನಡ ಪರ ಸಂಘಟನೆಗಳಲ್ಲಿ ಹೋರಾಟ ಮಾಡತಕ್ಕಂಥ ಅಶ್ವಿನಿ ಗೌಡ ಅವರು ಕೂಡ ಬರೀ ಈ ಕಡೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ, ಆಮೇಲೆ ಯಾವಾಗ ದೀಪಿಕಾ ದಾಸ್ ಅನ್ನುವಂಥದ್ದು ಆಕಿ ಏನೋ ಒಂದು ಶೋ ಶಾಪ್ ಮಾಡಿದ್ಲಪ್ಪ. ಆ ಶಾಪಿಗೆ ಓಪನಿಂಗ್ ಹೋಗಿದ್ಲಂತ. ಅಲ್ಲಿ ಎಲ್ಲರೂ ಒಂದು ಸ್ವಲ್ಪ ಚರ್ಚೆ ನಡೆದೈತಿ. ಸೊ ಅಲ್ಲಿ ಅಂಥ ಕಾರ್ಯಕ್ರಮಗಳೆಲ್ಲ ಹೊಂಟಾಳ. ಸೊ ಆಕೆಗೂ ಒಂದು ದೊಡ್ಡ ಪೋಸ್ಟ್ ಕೊಡಿಸ್ರಿ. ನೋಡೋರು ನಮ್ಮ ಕಡೆ ಭಾಷೆ ಹಿಂಗಿರ್ತಾವೆ. ಇವ ಈಕಿ ಹಾಕಿ ಅಂತಕ್ಕಂಥ ನಮ್ಮ ಭಾಷೆ ಇದು. ನೀವು ದೊಡ್ಡ ಸಾಚಾಗಳ ರೀತಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಬಂದು ಕೆಲವೊಬ್ರು ಇರ್ತಾರೆ, ಉಳಿಕೆದ ಅರ್ಥ ಆಕೈತಿ ನಮ್ಮ ಭಾಷೆ ಏನೈತಿ, ನಮ್ದು ಹೆಂಗೆ ಮಾತಾಡ್ತೀವಿ ನಾವು, ನಮ್ಮ ಕಡೆ ಏನಾದ್ರು ಅರ್ಥ ಆಗಿ ಎಲ್ಲರೂ ಸುಮ್ಮನೆ ಇರ್ತೀರಿ. ಕೆಲವೊಬ್ಬರು ಮಹಾನ್ ವ್ಯಕ್ತಿಗಳು ಬಂದು ಅಲ್ಲಿ ಕುಟ್ಟಾಕಿ ನಿಂತಿರ್ತಾರೆ. ಹಂಗೆ ಮಾತಾಡಕತ್ತಿ, ಹಿಂಗೆ ಮಾತಾಡಕತ್ತಿ, ನೀ ಏನು ದೊಡ್ಡಿದು, ನಾ ಏನು ದೊಡ್ಡಿದಂತ ನಾ ಹೇಳಿಲ್ಲೋ ಮರ, ನಿನಗೆ ಬೇಕಿತ್ತ ನೋಡಿ, ಇಲ್ಲಿ ಕೈ ಬಿಟ್ಬಿಡು ಓಲತ್ತ, ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಳಕತ್ತಿ ಅಂತ ನಾ ಅನ್ನೋದು ಅಷ್ಟೇ ವಿಚಾರ, ಮತ್ತೇನಿಲ್ಲ. ಅದಾದ ನಂತರ ಉಳಿಕೆದ್ರೆಲ್ಲರೂ ಬಿಗ್ ಬಾಸ್ ಸೀಸನ್ ಒಳಗೆ ಕಾವ್ಯ ಗಿಲ್ಲಿ ಭಾಳ ಫುಲ್ ಪಬ್ಲಿಸಿಟಿ ಒಳಗಿದ್ರೆ. ಅವರಂತೂ ಪುರ್ಸೊತ್ತಿಗಿಲ್ಲ. ಅವ್ರು ರಾಜಕೀಯಕ್ಕೆ ಬರೋಷ್ಟಕ್ಕಷ್ಟು ಪುರ್ಸೊತ್ತಿಲ್ಲ, ಸಿನಿಮಾ ಮಾಡೋಷ್ಟೇ ಪುರ್ಸೊತ್ತಿಗಿಲ್ಲ ಅವ್ರಿಗೆ. ಸೊ ಅಷ್ಟು ಕಾರ್ಯಕ್ರಮಗಳು ಆಹ್ವಾನ ಬರೋಕೈತಿ ಬಿಟ್ಟವ. ಇನ್ನು ಅದು ಬಿಟ್ಟರೆ ರಕ್ಷಿತಾ ಮತ್ತು ರಾಶಿಕಾ, ಈ ಸೂರಜ್ ಸಿಂಗ್ ಇವರೆಲ್ಲ ಧಾರಾವಾಹಿ ಮಾಡ್ಕೊತ ಹಂಗೆ ಲೈಟಾಗಿ ಚಲೋ ಅದಾರ. ಈಗ ರಕ್ಷಿತಾ ಈಗ ವೀಡಿಯೋ ಮಾಡ್ಕೊತ ಮತ್ತು ಈಗ ಯಾವುದೋ ಒಂದು ಕಿಚನ್ ಕ್ವಾಟ್ಲಿ ಅಂತ ಬಂದು ಅದರೊಳಗೆ ಬಂದಾಳೆ. ಬಟ್ ರಘು ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ವ್ಯಕ್ತಿ, ಯೂಟ್ಯೂಬ್ ಮಾಡ್ಕೊಂಡು ಆತ ಕೂಡ ಚಲೋ ಅದಾನ. ಇವ್ರು ಉಳ್ದವ್ರು ಇಷ್ಟ ದೊಡ್ಡ ಮಂದಿಯಪ್ಪ ಅಂತಾನೆ. ಉಳ್ದವ್ರೆಲ್ಲರೂ ನಿಮ್ಗೆ ಗೊತ್ತದ ಆಲ್ರೆಡಿ. ಅವ್ರು ಅವಾಗ ಜಳ ಆಗಿಬಿಟ್ರು. ಅವ್ರ ಹೆಸರು ಮಾಡ್ಯಾರೋ ಏನು ಮಾಡ್ಯಾರೋ, ಕೆಸರು ಮಾಡಾಕತ್ತಾರೋ ಒಟ್ಟು ಗೊತ್ತಿಲ್ಲ, ಒಟ್ಟು ಜಳ ಆಗ್ಯಾರ. ಈಗ ಇರತಕ್ಕಂಥದ್ದು ಮೇನ್ ಗಿಲ್ಲಿ ಮತ್ತು ಕಾವ್ಯ, ಇವೆರಡು ಹೆಸರುಗಳು ಮಾತ್ರ ದಗ ಅಂತ ಉರಿಯಾಕತ್ತಿ ಬಿಟ್ಟವ. ಅವರಿಬ್ಬರು ನೋಡಿದಂಗೆಲ್ಲ ವಿರೋಧಿಗಳಿಗೆ ಕೆಳಗೆ ಬುಗು ಅಂತ ಬೆಂಕಿ ಹಾರಾಕತ್ತಿ ಬಿಟ್ಟೈತಿ. ಏನು ಮಾಡೋಕ್ಕಿಲ್ಲ. ಅದು ಕೆಲವೊಂದು ಗೆಲುವುಗಳು, ಕೆಲವೊಂದು ಭರವಸೆಗಳು, ಕೆಲವೊಂದು ಅವಕಾಶಗಳು ಹಂಗೆ ಮೇಲೆ ಬಂದುಬಿಡ್ತಾವೆ. ಬರಲ್ಲಪ್ಪ ನಾವು ಹೋಗ್ಬಿಡ್ತೈತಿ. ಸೊ ಹಂಗಾಗಿ ಇವರಿಬ್ಬರದ್ದು ಈಗ ಸದ್ಯ ಟ್ರೆಂಡ್ ನಡೆದೈತಿ. ಗಿಲ್ಲಿ ಕಾವ್ಯ ನೋಡಿ ಉರ್ಕೊಳ್ಳೋರು ಭಾಳ ಮಂದಿ ಆಗಿಬಿಟ್ಟಾರೆ. ನನ್ನ ವಿಡಿಯೋಕ್ಕೆ ಕೂಡ ಅವ್ರ ವಿರೋಧಿಗಳು ಒಂದಷ್ಟು ಕಮೆಂಟ್ ಹಾಕ್ತಿರ್ತಾರೆ. ಏನು ಮಾಡೋಕ್ಕಿಲ್ಲ, ತೊಗೋಬೇಕು. ಎಲ್ಲವನ್ನ ಮಾಡೋಕೆ ನಿಂತಾಗ ತೊಗೊತೀನಿ. ನಾ ಕೆಟ್ಟ ಕಮೆಂಟ್ ತೊಗೊಳಂಗಿಲ್ಲ ಅಂತಲ್ಲ, ತೊಗೊತೀನಿ. ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಯಾಕಪ್ಪ ಅಂದ್ರೆ ಭಾಳ ಒಳ್ಳೆಯವನಾಗಕ್ಕೆ ಸಾಧ್ಯನೇ ಇಲ್ಲ. ಯಾರಿಗಾರ ಒಂದಿಬ್ರಿಗೆ ಕೆಟ್ಟವ್ರು ಆಗಬೇಕು. ನಾವು ಭೂಮಿ ಮೇಳಗಳು ಹುಟ್ಟಿವಪ್ಪ ಅಂದ್ರೆ ಅವ್ರದ್ದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಅದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡೋಂಗಿಲ್ಲ. ನೀವು ಎಷ್ಟಾರ ಕೆಟ್ಟ ಕಮೆಂಟ್ ಹಾಕಿರೋ ನೋ ಕಮೆಂಟ್ಸ್, ನಾನು ವಾಪಸ್ ರಿಪ್ಲೈ ಕೊಡೋಣ. ಬಟ್ ನನಗೇನು ತಿಳಿತೈತೆ ಅದನ್ನು ಕೊಡ್ತೀನಿ, ನಿಮ್ಗೇನು ತಿಳಿತೈತೆ ಅದನ್ನು ಕೊಡ್ರಿ, ಏನು ತೊಂದರೆ ಇಲ್ಲ. ಬಟ್ ಸಪೋರ್ಟ್ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ತುಂಬ ಧನ್ಯವಾದಗಳು. ಭಾಳ ಚಲೋ ವಿಡಿಯೋ ಮಾಡಕತ್ತಾರೆ ಅಂತ ಹೇಳಕತ್ತೀರಿ, ನನಗೆ ಅದು ಭಾಳ ಖುಷಿಯ ವಿಚಾರ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇರಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಜಾನ್ವರಿ ಕೂಡ ಶುಭವಾಗಲಿ. ಮುಂದೆ ಏನು ಪಕ್ಷ ಕಟ್ಟಿ ಏನು ದೊಡ್ಡದು MP ಹಾಕಳ MLA ಹಾಕಳ ನೋಡಮ್ಮ. ಆದ್ರಂತೂ ಖುಷಿ ಪಡ್ರಿ. ಯಾಕಪ್ಪ ನಾವು ಮಾತಾಡಿದಂಥ ವ್ಯಕ್ತಿ ಇವತ್ತು MP MLA ಆಗ್ಯಾರ, ಶುಭ ಹಾರೈಸಿದಂಥ ವ್ಯಕ್ತಿ ಅಂತ ಖುಷಿ ಪಡ್ಬೇಕಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಕೈತಿ. ಧನ್ಯವಾದಗಳು.